ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ನಾವು ಇವಾಗ ನೋಡ್ತಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ವರ್ಕ್ ಪ್ಲೇಸ್ ಬಂದ್ಬಿಟ್ಟು ಮೈಸೂರು. ಇದು ಮೈಸೂರಲ್ಲಿ ತಮಗೆ ಪ್ಲೇಸ್ಮೆಂಟ್ ಮಾಡ್ತಾರೆ ತಾವೇನಾದರೂ ರಿಕ್ರೂಟ್ಮೆಂಟ್ ಆದ್ರೆ. ಮತ್ತೆ ಇಲ್ಲಿ ಇರತಕ್ಕಂಥ ಒಂದು ಅಕಾಡೆಮಿಕ್ ಪೋಸ್ಟ್ಸ್ ಅಂದ್ರೆ ರಿಕ್ರೂಟ್ಮೆಂಟ್ ಮಾಡ್ತಿರ್ತಕ್ಕಂಥ ಪೋಸ್ಟ್ಗಳು ಬಂದ್ಬಿಟ್ಟು ಸೀನಿಯರ್ ಫೆಲೋ ಅಂತ ಹೇಳ್ಬಿಟ್ಟು ಇದಕ್ಕೆ 5 ಪೊಸಿಷನ್ಗಳು ಖಾಲಿ ಇದ್ದು ತಮಗೆ ಸ್ಯಾಲರಿ ಬಂದ್ಬಿಟ್ಟು 41,000 ಕೊಡ್ತಾರೆ ಪ್ರತಿ ತಿಂಗಳಿಗೆ. ಹಾಗೆ ಎರಡನೇದು ಅಸೋಸಿಯೇಟ್ ಫೆಲೋ ಅಂತ ಹೇಳ್ಬಿಟ್ಟು 10 ಪೋಸ್ಟ್ಗಳು ಖಾಲಿ ಇದ್ದು ಇದಕ್ಕೆ ಸ್ಯಾಲರಿ ಬಂದ್ಬಿಟ್ಟು 37,000 ಪ್ರತಿ ತಿಂಗಳಿಗೆ. ಹಾಗೆ ಇವಾಗಲೇ ಹೇಳಿದಾಗೆ ಇದು ಪೋಸ್ಟ್ ಬಂದ್ಬಿಟ್ಟು ಮೈಸೂರಲ್ಲಿದೆ. ತಮಗೆ ಪ್ಲೇಸ್ ಆಫ್ ವರ್ಕ್ ಬಂದ್ಬಿಟ್ಟು ಮೈಸೂರಲ್ಲೇ. ಮೈಸೂರು ಬಿಟ್ಟು ಬೇರೆ ಯಾವ ಸ್ಥಳದಲ್ಲೂ ತಮ್ಮನ್ನ ಒಂದು ಕೆಲಸ ಮಾಡೋದಕ್ಕೆ ಹಾಕೋದಿಲ್ಲ. ಹಾಗೆ ಇಲ್ಲಿ ನೋಡಿ, ಸೀನಿಯರ್ ಫೆಲೋ ಇವರಿಗೆ 5 ಪೋಸ್ಟ್ಗಳು ಖಾಲಿ ಇದ್ದು 41,000 ಇನ್ ಸ್ಯಾಲರಿ ಅಂತ ಹೇಳಿದಾವೆ. ಇವರಿಗೆ ಒಂದು ಏಜ್ ಲಿಮಿಟ್ ಬಂದ್ಬಿಟ್ಟು 60 ವರ್ಷ ಮ್ಯಾಕ್ಸಿಮಮ್. ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ತಮಗೆ ಡಾಕ್ಟರೇಟ್ ಡಿಗ್ರಿ ಆಗಿರ್ಬೇಕು. ಅದರಲ್ಲಿ ಕನ್ನಡ, ಲಿಂಗ್ವಿಸ್ಟಿಕ್, ಲಿಟ್ರೇಚರ್, ಗ್ರಾಮರ್, ಟ್ರಾನ್ಸ್ಲೇಷನ್, ಹಿಸ್ಟ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಇದರಲ್ಲಿ ತಮಗೆ ಡಾಕ್ಟರೇಟ್ ಅನ್ನ ತಾವು ಹೊಂದಿರಬೇಕಾಗುತ್ತೆ. ಮತ್ತೆ ಮಾಸ್ಟರ್ಸ್ ಡಿಗ್ರಿ ಇನ್ ಅಂಡ್ ಆನ್ ದ ಸೇಮ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಅದು ವಿತ್ ಅಟ್ ಲೀಸ್ಟ್ 55% ಮಾರ್ಕ್ಸ್ ಅನ್ನ ಹೊಂದಿರಬೇಕಾಗುತ್ತೆ. ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಆಸ್ ಎ ಸಬ್ಜೆಕ್ಟ್ ಅಟ್ ಲೀಸ್ಟ್ ಟಿಲ್ ಗ್ರಾಜುಯೇಷನ್ ಲೆವೆಲ್ ಇಸ್ ಮಸ್ಟ್. ಅಂದ್ರೆ ಟಿಲ್ ಗ್ರಾಜುಯೇಷನ್ ಲೆವೆಲ್ ತಾವು ಕನ್ನಡ ಲ್ಯಾಂಗ್ವೇಜ್ ಅನ್ನ ಕಲ್ತಿರ್ಬೇಕು. ಮತ್ತೆ ಇವರಿಗೆ ಎಕ್ಸ್ಪೀರಿಯನ್ಸ್ ಕೇಳಿರೋದು ಈ ರೀತಿಯಾಗಿದೆ. 10 ವರ್ಷಗಳ ಕಾಲ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತೆ 10 ವರ್ಷಗಳ ಕಾಲ ಒಂದು ರೆಪ್ಯೂಟೆಡ್ ಪಬ್ಲಿಕೇಶನ್ಸ್, ಹಾಗೆ 10 ರೆಪ್ಯೂಟೆಡ್ ಪಬ್ಲಿಕೇಶನ್ಸ್, 10 ಪೇಪರ್ಸ್ಗಳನ್ನ ತಾವು ಕನ್ನಡದ ಮೇಲೆ, ಎಸ್ಪೆಷಲಿ ಕ್ಲಾಸಿಕಲ್ ಕನ್ನಡದ ಮೇಲೆ ಬರೆದು ಬಿಟ್ಟು ಪಬ್ಲಿಷ್ ಮಾಡಬೇಕಾಗುತ್ತೆ. ಮತ್ತೆ ತಮಗೆ ಒಂದು ನಾಲೆಜ್, ವರ್ಕಿಂಗ್ ನಾಲೆಜ್ ಆನ್ ಕಂಪ್ಯೂಟರ್ಸ್ ಇದು ಗೊತ್ತಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ರಿಟೈರ್ಡ್ ಪರ್ಸನ್ಸ್ ಆರ್ ಪ್ರಿಫರ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರು ರಿಟೈರ್ಡ್ ಪರ್ಸನ್ಸ್ ಈ ರೀತಿಯಾದಂತಹ ಒಂದು ಜಾಬ್ ನೋಡ್ತಾ ಇದೆ ಅವರಿಗೆ ಇದನ್ನ ಫಾರ್ವರ್ಡ್ ಮಾಡಿ. ಮತ್ತೆ ಅಸೋಸಿಯೇಟ್ ಫೆಲೋ ಅವರಿಗೆ 10 ಪೋಸ್ಟ್ಗಳಿದ್ದು 37,000 ರೂಪಾಯಿ ಪ್ರತಿ ತಿಂಗಳಿಗೆ ಸ್ಯಾಲರಿ. ಹಾಗೆ ಇವ್ರ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 55 ವರ್ಷ. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಇವ್ರದ್ದು ಡಾಕ್ಟರೇಟ್ ಆಗಿರಬೇಕು. ಅದರಲ್ಲಿ ಕನ್ನಡ, ಲಿಂಗ್ವಿಸ್ಟಿಕ್, ಲಿಟರೇಚರ್, ಸೋಷಿಯಾಲಜಿ, ಹಿಸ್ಟ್ರಿ, ಟ್ರಾನ್ಸ್ಲೇಷನ್, ಮ್ಯೂಸಿಕ್, ಡ್ಯಾನ್ಸ್, ಫೋಕ್ಲೋರ್, ಎಜುಕೇಶನ್, ಡ್ರಾಮಾ, ಥಿಯೇಟರ್ ಇದರಲ್ಲಿ. ಮತ್ತೆ ಮಾಸ್ಟರ್ಸ್ ಡಿಗ್ರಿ ಇನ್ ಅಂಡ್ ಆನ್ ದ ಸೇಮ್ ಸಬ್ಜೆಕ್ಟ್ಸ್ ಅಂದ್ರೆ ಇನ್ನೇನು ಕೊಟ್ಟಿದಾರಲ್ಲ ಅದರಲ್ಲಿ ಮಾಸ್ಟರ್ಸ್ ಡಿಗ್ರಿ ಆಗಬೇಕು. ಅಟ್ ಲೀಸ್ಟ್ 55% ಮಾರ್ಕ್ಸ್ ಅನ್ನ ತಾವು ತೆಗೆದಿರಬೇಕಾಗುತ್ತೆ. ಮತ್ತೆ ಗ್ರಾಜುಯೇಷನ್ ವರೆಗೂ ಕನ್ನಡ ಲ್ಯಾಂಗ್ವೇಜ್ ಅನ್ನ ತಾವು ಸ್ಟಡಿ ಮಾಡಿರಬೇಕು. ಮತ್ತೆ ಇವರಿಗೆ ಎಕ್ಸ್ಪೀರಿಯನ್ಸ್ ಒಂದು 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂಡ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತೆ ಕನ್ನಡದಲ್ಲಿ, ಅದು ಕ್ಲಾಸಿಕಲ್ ಕನ್ನಡದಲ್ಲಿ ಒಂದು 5 ಪೇಪರ್ಗಳು ಹಾಗೂ 5 ರೆಪ್ಯೂಟೆಡ್ ಪಬ್ಲಿಕೇಶನ್ಸ್ ಗಳನ್ನ ತಾವು ಪಬ್ಲಿಷ್ ಮಾಡಿರಬೇಕಾಗುತ್ತೆ. ಮತ್ತೆ ಕಂಪ್ಯೂಟರ್ ಜ್ಞಾನ ತಮಗಿರಬೇಕು, ಅದು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಮತ್ತೆ ಎಕ್ಸ್ಪೀರಿಯನ್ಸ್ ಆಫ್ ಅಂಡರ್ಟೇಕಿಂಗ್ ಫೀಲ್ಡ್ ವರ್ಕ್ ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಬಂದ್ಬಿಟ್ಟು ಅಸೋಸಿಯೇಟ್ ಫೆಲೋ ಅವರಿಗೆ ಕೇಳಿರ್ತಕ್ಕಂಥ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಹಾಗೆ ಎಕ್ಸ್ಪೀರಿಯನ್ಸ್. ಮತ್ತೆ ಈ ಒಂದು ರಿಕ್ರೂಟ್ಮೆಂಟ್ ಅನ್ನು ಮಾಡ್ಕೊಂತ ಇರೋದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ನೋಡಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅವರು ಕನ್ನಡದವರಿಗಾಗಿಯೇ ಒಂದು ಮೈಸೂರಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಎಜುಕೇಶನ್, ಒಂದು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್, ಗೌರ್ಮೆಂಟ್ ಆಫ್ ಇಂಡಿಯಾ, ಇದು ಮಾನಸ ಗಂಗೋತ್ರಿ, ಹುಣಸೂರು ರೋಡ್, ಮೈಸೂರಲ್ಲಿದೆ. ಅದಕ್ಕೆ ಇವು ಕನ್ನಡದ ಬ್ಯಾಕ್ ಗ್ರೌಂಡ್ ಇಂದ ಏನು ಬಂದಿರ್ತಾರೆ ಅವರಿಗೆ ಹೆಚ್ಚು ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಕನ್ನಡದ ಮೇಲೆ ಒಂದು ರಿಸರ್ಚ್ ಮಾಡಿಬಿಟ್ಟು ಪೇಪರ್ ಯಾರು ಬರೆದಿರ್ತಾರೆ ಅವ್ರನ್ನ ಇಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ. ಅವರಿಗೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಇದು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ತಾವೇನಾದ್ರೂ ಇಲ್ಲಿ ಒಂದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದು ತಮಗೆ ಇದು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ತಾವು ಒಂದು ಅಪ್ಲಿಕೇಶನ್ ಅನ್ನ ಆನ್ಲೈನ್ ಅಲ್ಲ ಆಫ್ಲೈನ್ ಹಾಕೋದು. ಹಾಗಾಗಿ ಅಪ್ಲಿಕೇಶನ್ ಅನ್ನ ಸೆಂಡ್ ಮಾಡೋಕೆ ಅಡ್ರೆಸ್ ಕೊಟ್ಟಿದ್ದಾರೆ. ದ ಡೈರೆಕ್ಟರ್, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, CIIL, ಮಾನಸ ಗಂಗೋತ್ರಿ, ಹುಣಸೂರು ರೋಡ್, ಮೈಸೂರು 570006 ಅಂಡ್ ಸಾಫ್ಟ್ ಕಾಪಿ ಆಫ್ ದ ಸೇಮ್ ಶುಡ್ ರೀಚ್ ದ ಇಮೇಲ್ ID. ಇಲ್ಲೊಂದು ಈ ಕೊಟ್ಟಿದಾರಲ್ಲ ಈ ಇಮೇಲ್ ಅವರಿಗೆ ತಾವು ಏನು ಒಂದು ಹಾರ್ಡ್ ಕಾಪಿ ಕಳಿಸಿರ್ತೀರಾ ಅದನ್ನೇ ಸ್ಕ್ಯಾನ್ ಮಾಡಿಬಿಟ್ಟು ಸಾಫ್ಟ್ ಕಾಪಿನ ಈ ಒಂದು ಇಮೇಲ್ಗೆ ಕಳಿಸ್ಬೇಕಾಗುತ್ತೆ. ಮತ್ತೆ ಲಾಸ್ಟ್ ಡೇಟ್ ಫಾರ್ ದ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಬಂದ್ಬಿಟ್ಟು 21 ದಿವಸದವರೆಗೆ ಇಲ್ಲಿ ಏನು ಪಬ್ಲಿಕೇಶನ್ ಕೊಟ್ಟಿದ್ದಾರೆ ಒಂದು ನ್ಯೂಸ್ ಪೇಪರ್ ಅಲ್ಲಿ, ಲೀಡಿಂಗ್ ಡೈಲೀಸ್ ಇನ್ ಕರ್ನಾಟಕ, ಕನ್ನಡ, ಹಿಂದಿ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೋಡ್ಬಿಟ್ಟು ಯಾವಾಗ ಕೊಟ್ಟಿದ್ದಾರೆ ಅದರಿಂದ ಒಂದು 21 ದಿವಸದ ಒಳಗಾಗಿ ತಾವು ಕೊಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಅನ್ನ. ಮತ್ತೆ ಈ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಇಲ್ಲಿದೆ. ಇದಕ್ಕೆ ಹೋಗ್ಬಿಟ್ಟು ತಾವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ತಾವು ಆ ಒಂದು ಅಪ್ಲಿಕೇಶನ್ ಅನ್ನ ಎನ್ವಲಪ್ ದಲ್ಲಿ ಒಂದು ಎನ್ವಲಪ್ ಮೇಲೆ ಎನ್ವಲಪ್ ಹಾಕಿರ್ತಾರಲ್ಲ ಅದ್ರ ಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂದ್ರೆ 2 ಪೋಸ್ಟ್ಗಳಿದಾವೆ. ಆ ಒಂದು 2 ಪೋಸ್ಟ್ಗಳಲ್ಲಿ ಯಾವ್ದು ಅಪ್ಲೈ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಮೇಲೆ ಬರೆದ್ಬಿಟ್ಟು ಕಳಿಸ್ಬೇಕಾಗುತ್ತೆ. ಇನ್ನು ಇಂಟರ್ವ್ಯೂ ತಗೊಳ್ಳೋದಕ್ಕೆ ಒಂದು
ಪ್ಲೇಸ್ ಅನ್ನ ಇನ್ನೂ ಅವ್ರು ಡಿಸೈಡ್ ಮಾಡಿಲ್ಲ. ಅದು ಒಂದು ಡಿಸೈಡ್ ಮಾಡಿರ್ತಕ್ಕಂಥ ಪ್ಲೇಸ್ ಅನ್ನ ಅವರು ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ, ಮತ್ತೆ ಅದನ್ನ ಎಲಿಜಿಬಲ್ ಹಾಗೂ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀಡಲಾಗಿದೆ. ಇದಿಷ್ಟು ಬಂದ್ಬಿಟ್ಟು ಒಂದು ಏನು ಕರ್ನಾಟಕದಲ್ಲಿ ಇದು ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು ರೋಡ್ ಅಲ್ಲಿ ಏನಿದೆ ಅಲ್ಲ, ಕಾಂಟ್ರಾಕ್ಟ್ ಬೇಸ್ ಮೇಲೆ ನಡೀತಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಸ್ಟಾಫ್ ರಿಕ್ರೂಟ್ಮೆಂಟ್. ತಾವು ಇದನ್ನ ಹೆಚ್ಚು ಒಂದು ರಿಟೈರ್ಡ್ ಪರ್ಸನ್ಸ್ ಹಾಗೆ ಈ ಒಂದು ಕನ್ನಡದಲ್ಲಿ ಪಂಡಿತರು ಏನಿರ್ತಾರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರು ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರು ನೋಡ್ತಾ ಇದ್ರೆ ಅವರಿಗೆ ಇದು ಉಪಯೋಗ ಆಗ್ಬಹುದು ಅಂತ ನಮ್ಮ ಅನಿಸಿಕೆ. ಹಾಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ.